ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕಿವಿಗೆ ಬೀಳುವ ಮಾತುಗಳಿಗೆಲ್ಲ ಪ್ರತಿಕ್ರಿಯೆ ಕೊಡುತ್ತಾ ಹೋದರೆ ಸಂಬಂಧಗಳು ಬಹುಬೇಗನೆ ತಳ ಹಿಡಿದು ಹೋಗುತ್ತದೆ. ಅದರ ಬದಲು ಅವುಗಳನ್ನು ಕಡೆಗಣಿಸುತ್ತಾ ಹೋದರೆ ಕೊನೆ ಪಕ್ಷ ಮನಃಶಾಂತಿ ಆದರೂ ಸಿಗುತ್ತದೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪರೀಕ್ಷಿತ ಮಹಾರಾಜರ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಪರಮಾತ್ಮನು ಪರಂಧಾಮಕ್ಕೆ ಹೋದ ಮೇಲೆ 30 ವರ್ಷಗಳ ಕಾಲದ ಮೇಲೆ ಪರೀಕ್ಷಿತ ಮಹಾರಾಜ ಶುಕ ಮಹರ್ಷಿಗಳಿಂದ ಶ್ರೀಮದ್ ಭಗವದ್ಗೀತಾ ಶ್ರವಣವನ್ನು ಮಾಡಿದ್ದಾರೆ. ಪರೀಕ್ಷಿತ ಮಹಾರಾಜ ಪಾಂಡವರ ಮೊಮ್ಮಗ, ಅಭಿಮನ್ಯು ಮತ್ತು ಉತ್ತರಾದೇವಿ ದೇವಿಯ ಪುತ್ರ. ಇವರ ಆಳ್ವಿಕೆ ಕಾಲದಲ್ಲಿ ಕಲಿ ಪ್ರವೇಶ ಆಗಿರಲಿಲ್ಲ. ಗರ್ಭದಲ್ಲಿ ಇದ್ದಾಗಲೇ ಭಗವಂತನನ್ನು ಕಂಡ ಪುಣ್ಯಾತ್ಮರು ಇಂತಹ ರಾಜ ಏಕೆ ಅಧರ್ಮ ಕಾರ್ಯವನ್ನು ಮಾಡಿದ? ಏಕೆಂದರೆ ಒಂದು ತಪ್ಪು ಮಾಡಿದ್ದ. ಒಂದು ಸಾರಿ ಬೇಟೆಯಾಡಲು ಕಾಡಿಗೆ ಹೋಗಿದ್ದಾಗ ಬಾಯಾರಿಕೆಯಾಗಿ ಒಂದು ಆಶ್ರಮಕ್ಕೆ ಹೋಗಿದ್ದಾರೆ. ಅದು ಶಮಿಕಾ ಋಷಿಗಳ ಆಶ್ರಮ. ಕುಡಿಯಲು ನೀರನ್ನು ಕೇಳಿದ. ಅವರು ಕೊಡಲಿಲ್ಲ. ಅವರು ಭಗವಂತನನ್ನು ಕುರಿತು ಧ್ಯಾನಮಗ್ನರಾಗಿ ಕುಳಿತಿದ್ದಾರೆ. ನಾನು ನೀರನ್ನು ಕೇಳಿದರೂ ಋಷಿಗಳು ಕೊಡಲಿಲ್ಲ ಎಂದು ಕೋಪದಿಂದ ಅಲ್ಲಿ ಸತ್ತು ಬಿದ್ದಿದ್ದ ಒಂದು ಹಾವನ್ನು ತೆಗೆದು ಅವರ ಕೊರಡೆಗೆ ಹಾಕಿ ಹೋಗಿಬಿಟ್ಟ. ಶಮಿಕಾ ಮಹರ್ಷಿಗಳು ಧರ್ಮದ ಪ್ರತೀಕ. ಅವರು ಭಗವಂತನ ಧ್ಯಾನಾವಸ್ಥೆಯಲ್ಲಿ ಇದ್ದ ಕಾರಣ ಅವನಿಗೆ ನೀರು ಕೊಡಲಿಲ್ಲ. ರಾಜನು ಇನ್ನೊಂದು ಬಾರಿ ಕೇಳಲಿಲ್ಲ. ರಾಜನಾದ ತನಗೆ ಕುಡಿಯಲು ನೀರನ್ನು ಶಮಿಕಾ ಋಷಿಗಳು ಕೊಡಲಿಲ್ಲ ಎನ್ನುವ ಕೋಪದಿಂದ ಸತ್ತ ಹಾವನ್ನು ಅವರ ಕೊರಡೆಗೆ ಹಾಕಿ ಹೋಗುತ್ತಾನೆ. ರಾಜನು ಹೊರಟು ಹೋದ ಮೇಲೆ ಅವರ ಮಗನಾದ ಶೃಂಗಿ ಅಲ್ಲಿಗೆ ಬಂದಿದ್ದಾನೆ. ಬಾಲ್ಯದಲ್ಲಿ ಗಾಯತ್ರಿ ಮಂತ್ರ ಸಿದ್ಧಿಯನ್ನು ಪಡೆದ ಋಷಿ ಪುತ್ರ ತನ್ನ ತಂದೆಯ ಕೊರಳ ಮೇಲೆ ಸತ್ತ ಹಾವು ಹಾಕಿರುವುದನ್ನು ಕಂಡು ಕೋಪದಿಂದ ಶಪಿಸಿದ. ಯಾವ ಸತ್ತ ಹಾವನ್ನು ತನ್ನ ತಂದೆಗೆ ಹಾಕಿದವನು ಯಾರೇ ಆಗಿರಲಿ, ಹೇಳಿದ ನಂತರ ಅದೇ ಹಾವಿನ ರಾಜನಾದ ತಕ್ಷಣದಿಂದಲೇ ಸಾಯಲಿ ಅಂತ ಅವನು ಶಾಪ ಕೊಡ್ತಾನೆ. ಋಷಿಮನೆಗಳಂತಹ ಶ್ರೀಹರಿಯ ಭಕ್ತರಿಗೆ, ಜ್ಞಾನಿ ಶ್ರೇಷ್ಠರಿಗೆ ಮಾಡುವ ಅವಮಾನ ನಮ್ಮ ಮರಣಕ್ಕೆ ಕಾರಣ ಅಂತ ಇಲ್ಲಿ ತೋರಿಸಿಕೊಡುತ್ತೇನೆ. ತನ್ನ ತಪ್ಪನ್ನು ತಿಳಿದುಕೊಂಡು ರಾಜನು ತನ್ನ ಪ್ರಾಣಾಹುತಿ ಮಾಡಿಕೊಳ್ಳಲು ನಿರ್ಧಾರ ಮಾಡುತ್ತಾನೆ. ಶೃಂಗಿಯು ಶಾಪದ ವಿಚಾರದ ವಿಷಯವನ್ನು ಪರೀಕ್ಷಿತ ಮಹಾರಾಜ ತಿಳಿದು ಪಶ್ಚಾತ್ತಾಪಪಟ್ಟು, ನಾನು ಪಾಂಡವರ ಮೊಮ್ಮಗನಾಗಿ ಚಕ್ರವರ್ತಿಯಾಗಿ ಮಾಡಿದ ಕಾರ್ಯವೇನು? ನಮ್ಮ ಹಿರಿಯರು ಅರಣ್ಯವಾಸದಲ್ಲಿ ಇದ್ದರೂ ಸಹ ನಿತ್ಯ ಸಾವಿರಾರು ಋಷಿಗಳಿಗೆ ಪ್ರತಿದಿನ ಭಿಕ್ಷೆ ನೀಡುತ್ತಾ ಇದ್ದರು. ಧ್ಯಾನಮಗ್ನರಾದ ಋಷಿಗಳ ಕೊರಳಿಗೆ ಹಾವನ್ನು ಹಾಕಿ ಎಂತಹ ತಪ್ಪು ಮಾಡಿದೆ? ಒಂದು ವೇಳೆ ಅವರು ಧ್ಯಾನಮಗ್ನರಾಗಿಲ್ಲದಿದ್ದರೆ ಔಹಾರಿ ಬಿಡುತ್ತಾ ಇದ್ದರು. ಅದಕ್ಕೆ ಸರಿಯಾದ ಶಿಕ್ಷೆಯಾಗಿದೆ ಅಂತ ಯೋಚಿಸಿ ರಾಜ್ಯವನ್ನು ತನ್ನ ಮಗನಾದ ಜನಮೇಜರಾಯನಿಗೆ ಒಪ್ಪಿಸಿ ಗಂಗಾ ನದಿ ತೀರದಲ್ಲಿ ಪ್ರವೇಶಕ್ಕೆ ಕುಳಿತ. ಅವನ ಬಳಿಕ ಸಕಲ ಋಷಿ ಸಮೂಹವೇ ಬಂದಿತು. ತನ್ನ ಜೀವನದ ಉದ್ದಕ್ಕೂ ಋಷಿಮುನಿಗಳನ್ನು ಯಜ್ಞಗಳಿಂದ ಆಧರಿಸಿದ್ದ. ಹಾಗಾಗಿ ಅಂತ್ಯಕಾಲದಲ್ಲಿ ಅವರ ಸಮಾಗಮವಾಯಿತು. ಅವರಿಗೆ ಬದುಕಿರುವವರಿಗೂ ಎಂತಹ ಧರ್ಮ ಕಾರ್ಯಗಳನ್ನು ಮಾಡುವವು ಅಂತ್ಯಕಾಲದಲ್ಲಿ ಅದೇ ನಮಗೆ ಕಾಪಾಡುವುದು ಅನ್ನುವುದು ಇಲ್ಲಿ ತೋರಿಸುತ್ತದೆ. ಹೀಗೆ ಶ್ರೀಮದ್ ಭಾಗವತ ಧರ್ಮದ ಸೂಕ್ಷ್ಮ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅದೇ ಸಮಯದಲ್ಲಿ ಸದಾ ಸರ್ವಭೂಷಣನಾದ ರುದ್ರಾಂಶ ಸಂಭೂತರಾದ ಶ್ರೀ ಶುಕಮುನೀಶ್ಗಳು ಈ ವೇದವ್ಯಾಸ ದೇವರ ಅಪ್ಪಣೆಯಂತೆ ಅಲ್ಲಿಗೆ ಬಂದು ಶ್ರೀಮದ್ ಭಗವದ್ಗೀತಾವನ್ನು ಉಪದೇಶಿಸಿದರು. ಎಂತಹ ವಿಚಿತ್ರ! ಹಾವಿನಿಂದಲೇ ಮರಣ ಅಂತಹ ಶಾಪ ರಾಜನಿಗೆ. ಅದೇ ನಾಗಾಭರಣನಾದ ರುದ್ರಾಂಶ ಸಂಭೂತನಾದ ಶ್ರೀ ಶುಕಮುನಿಗಳಿಂದ ಭಗವಂತನ ಮಹಿಮೆ ತಿಳಿಯುವ ಭಾಗ್ಯ. ನೋಡಿ, ಇಲ್ಲಿ ಶಾಪ ಪರೀಕ್ಷಿತ ಮಹಾರಾಜನಿಗೆ ವರವಾಯಿತು. ಶ್ರೀಮದ್ ಭಗವದ್ಗೀತೆಯನ್ನು ಕೇಳಿ ಅಲ್ಪಾಯುವಾದ ರಾಜ ಅನಾಯಾಸವಾದ ಮರಣವನ್ನು ಪಡೆದು. ಇದು ಶ್ರೀ ಮದ್ಭಗೀತಾ ಶ್ರವಣದಿಂದ ಬಂದ ಫಲ. ಇಂತಹ ಮದ್ಭಗೀತವನ್ನು ನಿತ್ಯವೂ ಕೇಳಬೇಕು. ಭಾಗವತವನ್ನು ಕೇಳಿ. ಶ್ರೀ ಭಾಗವತವನ್ನು ಪ್ರತಿದಿನ ಎಷ್ಟು ಅಂದರೆ ಅಷ್ಟು, ಒಂದು ಶ್ಲೋಕವಾದರೂ ಒಂದು ಶ್ಲೋಕ, ಅರ್ಧ ಅಂದರೆ ಅರ್ಧ, ಕೊನೆಗೆ ಒಂದು ಪಾದವಾದರೆ ಒಂದು ಪಾದ ನಿತ್ಯ ಭಾಗವತವನ್ನು ಪಾರಾಯಣ ಮಾಡಬೇಕು. ಮತ್ತು ಆಳು ಹರಟೆ ನಾವು ಮಾಡಿಕೊಂಡು ಕಾಲ ಕಳೆಯೋ ಬದಲು ನಾವು ಅದನ್ನು ಒಂದು ಸ್ವಲ್ಪನಾದ್ರೂ ನಾವು ದಿನ ಮಾಡಿದ್ರೆ ಭಾಳ ನಮಗೆ ಒಳ್ಳೆಯದು. ಯಾವತ್ತೂ ನಮ್ಮ ಹಿಂದೂ ಸಂಸ್ಕೃತಿಯನ್ನು ನಾವು ಬಿಡಬಾರ್ದು. ಅದರಲ್ಲಿ ನಮ್ಗೆ ಒಳ್ಳೆಯದಾಗತ್ತೆ ಅಂದರೆ ನಾವು ಯಾಕೆ ಬಿಡಬೇಕು ಅಲ್ವಾ? ನಾವು ಬಿಡಲೇಬಾರ್ದು. ದಿನ ಓದಿದ್ರೆ ನಮಗೆ ಒಳ್ಳೆಯದಾಗತ್ತೆ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 6/10/2025 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಆಶ್ವಯುಜ ಮಾಸ, ಶುಕ್ಲಪಕ್ಷ, ತಿಥಿ ಚತುರ್ದಶಿ, ಹಗಲು 11:10, ನಕ್ಷತ್ರ ಉತ್ತರಾಭಾದ್ರ, ರಾತ್ರಿ 3:31, ಮಳೆ ಹಸ್ತ 3ನೇ ಪಾದ, ರಾಹುಕಾಲ 7:41 9:11 ತನಕ ಇದೆ. ಗುಳಿಕ ಕಾಲ 1:41 3:11 ತನಕ ಇದೆ.
ಯಮಗಂಟ ಕಾಲ 10:41 12:11 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.